ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸಂಜೆ ನಾನು ಟೆಲಿಗ್ರಾಮಲ್ಲಿ ಹಾಕಿದಂಥ ಕೆಲವೊಂದಿಷ್ಟು ವಿಷಯಗಳ ಕುರಿತು ಸ್ಪಷ್ಟನೆಯನ್ನು ನೀಡಬೇಕಿದೆ ಆ್ಯಂಡ್ ತುಂಬ ಜನ ಮೆಸೇಜ್ ಕೂಡ ಮಾಡಿದರೆ. ಸೊ ಏನಾಗುತ್ತೆ ಅಂದರೆ, ಟೆಲಿಗ್ರಾಮಲ್ಲಿ ಹಂಚಿಕೊಳ್ಳುವಂಥ ವಿಷಯಗಳ ಕುರಿತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವು ರಿಪ್ಲೈ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಅದನ್ನು ತಿಳಿಸ್ತೀನಿ. ಆ್ಯಂಡ್ ಮೊದಲನೇದಾಗಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಸರ್ಕಾರ ನ್ಯಾಯಾಲಯಕ್ಕೆ ನೇಮಕಾತಿಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವಂಥದ್ರ ಬಗ್ಗೆ ಸುದ್ದಿ ಅಧಿಕೃತವಾಗಿ ಆಗಿದೆ. ಒಟ್ಟು ಒಂದು 24,000ಕ್ಕೂ ಹೆಚ್ಚು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವ ಹುದ್ದೆಗಳ ಭರ್ತಿಗೆ ಕೂಡಲೇ ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ನ್ಯಾಯಾಲಯಕ್ಕೆ ಅನುಮತಿಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಈಗ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಇದೆ. ಆ್ಯಂಡ್ ಅದರಲ್ಲಿ ಪ್ರಮುಖವಾದಂಥದ್ದು ನಿಮ್ಗೆ ಗೊತ್ತಿದೆ, ಶಿಕ್ಷಣ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ, ಬೇರೆ ಬೇರೆ ಇಲಾಖೆ. ಅಂದರೆ ಈಗ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಅರ್ಜೆಂಟ್ ಇರುವಂಥ ರೆಕ್ರೂಟ್ಮೆಂಟ್. ಆ್ಯಂಡ್ PCPSI ಕೂಡ ಇದೆಯಲ್ಲ ಅಂತ ಕೇಳ್ಬೋದು. ಬಟ್ PCPSI ಅಲ್ಲದೆ ನಿಮಗೆ ಗೊತ್ತಿದೆ, PSI ಈಗ ಉಳಿದಿರುವಂಥದ್ದೇ 188 ಹುದ್ದೆಗಳು ಅಷ್ಟೇ. 188 ಪೋಸ್ಟ್ ಇದೆ. ಸೊ ಅದರಲ್ಲಿ ಈಗ ಏನು ಮಾಡ್ತಾರೆ, ಅದಕ್ಕೆ ಇನ್ನಷ್ಟು ಹುದ್ದೆಗಳನ್ನ ಸೃಜಿಸಬೇಕಿದೆ, ಅಂದರೆ ಆ್ಯಡ್ ಮಾಡ್ಬೇಕು. ಬಟ್ ಅದು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ PCದು ಕೂಡ ಅಷ್ಟೇ. ಸೊ ಅದು ಸಪ್ರೇಟ್ ಆಗಿದೆ. ಬಟ್ ಸದ್ಯಕ್ಕೆ ಬೇರೆ ಬೇರೆ ನೇಮಕಾತಿಗಳ ಕುರಿತು ಇಷ್ಟು ಮಾಹಿತಿ ಇದೆ. ಆ್ಯಂಡ್ ಅದರ ಜೊತೆ ಇನ್ನೊಂದು ಮುಖ್ಯವಾದಂಥ ವಿಷಯ ಇಲ್ಲಿ ಏನು ಅಂತ ಗಮನಿಸಲೇಬೇಕು ಅಂದರೆ, 56 ಮೇಲೇ ಈಗ ಸರ್ಕಾರ ಅವಕಾಶ ಕೇಳಿರುವಂಥದ್ದು. ಅಂದರೆ ನಾವು 56% ಮೇಲೆ ಮಾಡ್ತೀವಿ, ಬಟ್ 50% ರಿಸರ್ವೇಷನ್ ಅನ್ನು ಬಳಸ್ಕೊಳ್ತೀವಿ. ಇನ್ನು 6% ಪೆಂಡಿಂಗ್ ಇಟ್ಟು ಅಂತಿಮ ಆದೇಶ, ಈಗ ಸುಪ್ರೀಂ ಕೋರ್ಟಿಂದ ಏನು ಆದೇಶ ಬರುತ್ತೆ ಅದರ ಆಧಾರದ ಮೇಲೆ ನಾವು ಅದನ್ನ ನೇಮಕಾತಿ ಮುಂದುವರಿಸ್ತೀವಿ ಅಂತ ಈ ಹಿಂದೆ ಕೂಡ ನ್ಯಾಯಾಧೀಶರ ಮುಂದೆ ಇದನ್ನು ಹೇಳಿದ್ರು. ಬಟ್ ನ್ಯಾಯಾಧೀಶರು ಅವತ್ತು ಅದಕ್ಕೆ ಅಲೋ ಮಾಡಿಲ್ಲ. ಬಟ್ ಹೀಗಾಗಿ ಅದನ್ನೇ ಅಪ್ಲಿಕೇಶನ್ ಇವರು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇನ್ನೊಂದು ವಿಷಯ ಅಂದರೆ, ಮಧ್ಯಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳದ್ದು ಇನ್ನೂ ಕೂಡ ಯಾವುದು ಅಂತಿಮ ಆದೇಶ ಬಂದಿಲ್ಲ. ಅಲ್ಲೂ ಕೂಡ ಸೇಮ್ ನಮ್ಮ ರಾಜ್ಯದ ರೀತಿ ರಿಸರ್ವೇಷನ್ ಹೆಚ್ಚುವರಿ ಆಗಿರುವಂಥದ್ದು ಕೇಸ್ ಇದೆ. ಬಟ್ ಅದು ಏನಾದರೂ ಪರಿಣಾಮ ಬೇರೆ ಬೇರೆ ಅಂದರೆ ಅಲ್ಲಿ ಆರ್ಡರ್ ಬಂದರೆ, ಈಗ ನಮ್ಮ ಸ್ಟೇಟಲ್ಲಿ ಸದ್ಯಕ್ಕೆ ಈ ರೀತಿಯಾದಂಥ ಸ್ಥಿತಿ ಇದೆ. ಹೈಕೋರ್ಟಲ್ಲಿ ಹಂಗಾರೆ ಪರ್ಮಿಷನ್ ಸಿಕ್ಕಿಲ್ಲ ಅಂದರೆ ನಾಳೆ ಸುಪ್ರೀಂ ಕೋರ್ಟ್ಗೂ ಇವರು ಅರ್ಜಿಯನ್ನು ಸಲ್ಲಿಸ್ಬೋದು. ಬಟ್ ಸುಪ್ರೀಂ ಕೋರ್ಟಲ್ಲಿ ಇದು ಅವಕಾಶ ಸಿಗುತ್ತಾ, ಬೇಗ ಆಗುತ್ತಾ ಅಂದರೆ ಅಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಸರ್ಕಾರದ ಮುಂದಿರುವ ಆಯ್ಕೆ 50% ಮೇಲೇ ರಿಕ್ರೂಟ್ಮೆಂಟ್ ಮಾಡಬೇಕು. ಹಾಗಾದ್ರೆ ಏನು ಮಾಡಬೇಕು ಈಗ? SC/ST ಸಮುದಾಯದವರಿಗೆ ಕೊಟ್ಟಂಥ ಹೆಚ್ಚಳ ಮೀಸಲಾತಿ ಸಮಸ್ಯೆ ಅಂದರೆ, ಅದು ನ್ಯಾಯಾಧೀಶರ ಅಂದರೆ ನ್ಯಾಯಾಲಯದ ಅಂತಿಮ ತೀರ್ಪು ಬಂದ ಮೇಲೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಅಲ್ಲಿವರೆಗೂ ಈಗ ಸದ್ಯಕ್ಕೆ ಬೇಡ, ಸಮಸ್ಯೆ ಆಗುತ್ತೆ ಅಂತೇಳಿ ಮನವೊಲಿಸಿ ಇರೋ ವಿಷಯವನ್ನು, ವಾಸ್ತವಾಂಶವನ್ನು ಈ ಒಂದು ನಾಯಕರು ಇದ್ದಾರಲ್ಲ, ಎಲ್ಲದಕ್ಕೂ ವಿರೋಧ ಮಾಡುವಂಥವರಿಗೆ ತಿಳುವಳಿಕೆ ಹೇಳಿ ಮುಂದುವರಿಸ್ಕೊಂಡು ಹೋಗಬೇಕು. ಇವ್ರು ಯಾರೋ ಹಿಂದಿನವರು ರಾಜಕೀಯ ಲಾಭಕ್ಕೆ ಮಾಡಿಕೊಂಡ್ರು, ಇವರು ಅದನ್ನು ಮುಂದುವರಿಸ್ಕೊಂಡ್ರು ವೋಟ್ ಬ್ಯಾಂಕಿಗೆ. ನಡುವೆ ಅನುಭವಿಸ್ತಾ ಇರುವಂಥದ್ದು ರಾಜ್ಯದ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್. ಸ್ವತಃ ದಲಿತ ಸಮುದಾಯ ಮತ್ತು ST ಸಮುದಾಯದ ಆಸ್ಪಿರೆಂಟ್ಸೇ ಹೇಳ್ತಾ ಇದ್ದಾರೆ, ನಮಗೆ ಯಾವ ಹೆಚ್ಚುವರಿನೂ ಬೇಡ, ದಯವಿಟ್ಟು ಇರೋದನ್ನಾದರೂ ಮಾಡಿ. ನಮ್ಮದು ಕೂಡ ಏಜ್ ಲಿಮಿಟ್ ಮುಗಿದು ಹೋಗ್ತಾ ಇದೆ, ಇನ್ನೆಷ್ಟು ದಿನ ಕಾಯೋದು? ಅಟ್ಲೀಸ್ಟ್ ಇದಿಲ್ಲ ಅಂದರೆ ಬೇರೆ ಆದರೂ ಮಾಡ್ಕೊಳ್ತೀವಿ ಅಂತ. ಸೊ ಅದಕ್ಕೆ ಇರೋ ಫ್ಯಾಕ್ಟ್ಗಳನ್ನು ಹೇಳೋದು, ಇರೋ ವಾಸ್ತವ ಅಂಶಗಳನ್ನು ತಿಳಿಸೋರು ಯೂಟ್ಯೂಬಲ್ಲಿ ಆಗಿರ್ಬೋದು, ಬೇರೆ ಯಾವುದರಲ್ಲಿ ಆಗಿರ್ಬೋದು ಪ್ಲಾಟ್ಫಾರ್ಮ್ ತುಂಬ ಕಡಿಮೆ ಜನ. ಸೊ ವಿರಳಾತಿ ವಿರಳ. ಅಂಥವರ ವಿಚಾರಧಾರೆಗಳನ್ನು ಗೌರವಿಸುವಂಥ ಮನಸ್ಥಿತಿ ನಿಮ್ದಾಗಬೇಕು ಹೊರತು ಎಲ್ಲದರಲ್ಲೂ ಕೊಂಕು ಹುಡುಕುವಂಥದ್ದು, ತಪ್ಪು ಹುಡುಕಂಥ ಕೆಲಸ ಮಾಡಬೇಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಮ್ಮ RG ಕ್ಲಾಸಸ್ ಸರ್ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಯಾವ ರೀತಿ ಈಗ ಸಮಸ್ಯೆಗಳಾಗುತ್ತೆ ಅಂದರೆ, ಕೆಲವರು 30 years ಆಗಿರುತ್ತೆ, ಇನ್ನೂ ಈಗ ಅವಕಾಶ ಇದೆ ಅಂತೇಳಿ 35 ಆಗಿರುತ್ತೆ, ಇನ್ನೂ ಓದೋಣ ಅಂತೇಳಿ ಇರೋ ಕೆಲಸ ಬಿಟ್ಟು ಮತ್ತೆ ಸಮಸ್ಯೆಗೆ ಸಿಲ್ಕೊಳ್ಳುವಂಥದ್ದು, ಚಾನ್ಸಸ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅದಕ್ಕೆ ತುಂಬ ಜನ ಡಿಮೋಟಿವೇಟ್ ಮಾಡ್ತೀರಾ, ನೀವು ವಯಸ್ಸಿಗೆ, ಸಾಧನೆಗೆ ಯಾವ ವಯಸ್ಸಿಲ್ಲ ಅಂತೆಲ್ಲ ಹಾಕಿದ್ರು. ನೋಡಿ, ಸಾಧನೆಗೆ ಯಾವ ವಯಸ್ಸಿಲ್ಲ. ಬಟ್ ನಮ್ಮ ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ನಿಮ್ಮ ಸಮಸ್ಯೆಗಳೇನು ಅಂತ ನೀವು ನೋಡಿಬಿಟ್ಟಿದ್ದೀರಾ. KPSC ಇದು ಒಂದು ಎಕ್ಸಾಮ್ ಬರೆದ್ರೆ ಮಿನಿಮಮ್ 5 years ಬೇಕು ಆರ್ಡರ್ ಕಾಪಿ ತೊಗೊಳಕ್ಕೆ. ಇನ್ನು ಬೇರೆ ಬೇರೆದಂತೂ ನಿಮ್ಗೆ ಗೊತ್ತೇ ಇದೆ ಹೆಂಗಿದೆ ಹಣೆ ಬರ ಅಂತ. ಸೊ ಇಲ್ಲಿ ಪರಿಸ್ಥಿತಿ ಇರೋದ್ರ ಮೇಲೆ ಅವರು ರಿಯಾಲಿಟಿಯನ್ನು ಹೇಳಿದ್ದಾರೆ ಅಷ್ಟೇ. ಯಾರಿಗೋ ಏನೋ ಲಾಭ ಇದ್ದವರು ಅದನ್ನು ಮುಚ್ಚುಮರೆ ಮಾಡಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ಬೋದೇನೋ. ಯಾವುದೂ ಲಾಭವಿಲ್ಲದೆ ವಿದ್ಯಾರ್ಥಿಗಳ ಹಿತವನ್ನೇ ನಾವು ನೋಡೋದು ಅನ್ನೋರು ಇರೋ ಸತ್ಯವನ್ನು ತಿಳಿಸ್ತಾರೆ. ಬಟ್ ಅಂಥವ್ರಿಗೆ ನೀವು ರೆಸ್ಪೆಕ್ಟ್ ಮಾಡಲ್ಲ. ಮೋಸ್ಟ್ ಆಫ್ ದಿ ಜನ ಮಾಡಲ್ಲ, ನನಗೆ ಗೊತ್ತಿರೋದು. ಎಲ್ಲೋ ಕೆಲವರು ಮಾಡ್ತಾರೆ, ಇಲ್ಲ ಅಂತಲ್ಲ. ಕೆಲವರಿಗೆ ಅದನ್ನು ಒಪ್ಕೊಳ್ಳುವಂಥ ಶಕ್ತಿ ಇರಲ್ಲ. ಆ್ಯಂಡ್ ಅದನ್ನು ತಿಳುವಳಿಕೆಗೆ ಅದು ಅವ್ರ ಬುದ್ಧಿಗೆ ಈಸಿಯಾಗಿ ಹೋಗಲ್ಲ. ಸೊ ಅದಕ್ಕೆ ಏನಿಲ್ಲ, ಫ್ಯಾಕ್ಟ್ ಏನಿದೆ, ನಡೀತಾ ಇರೋದೇನೆ ನಿಮ್ಮ ಕಣ್ಣು ಮುಂದೆನಿದೆ. ರಿಸರ್ವೇಷನ್ ಕೇಸ್ ಇದೆ, ಒಳ ಮೀಸಲಾತಿ ಸಮಸ್ಯೆ ಇದೆ, ಎಲ್ಲವನ್ನ ಮಾಡಿದ್ದಾರೆ. ಅದು ಬೇಕು ಅಂತಲೇ ಮಾಡಿರುವಂಥದ್ದು ಕೂಡ ಗೊತ್ತಿದೆ. ಸೊ ಈಗ ಒಳ ಮೀಸಲಾತಿ ಜಾರಿ ಆದಮೇಲೆ ನೇಮಕಾತಿ ಮಾಡಿ ಅಂತ ಪಟ್ಟು ಹಿಡಿದ್ರೆ ಅದು ಕಾನೂನಾತ್ಮಕವಾಗಿ ಇನ್ನೂ ಆಗಿಲ್ಲ, ರಾಜ್ಯಪಾಲರು ಸಹಿ ಹಾಕಿಲ್ಲ. ನಾಳೆ ಅದು ಇನ್ನೂ ಕೋರ್ಟಲ್ಲಿ ವಿವಾದ ಆಗೇ ಆಗುತ್ತೆ. ಅಷ್ಟು ಈಸಿ ಬಗೆಹರಿಯಲ್ಲ. ಸರ್ಕಾರದಲ್ಲಿರುವ ಕೆಲವು ಸಚಿವರು ಅದಕ್ಕೆ ವಿರೋಧವಾಗಿ ನಿಂತಿದ್ದಾರೆ. ಅದು ಹೊರಗಡೆ ರಿಯಾಲಿಟಿ
ಗೊತ್ತಾಗ್ತಿಲ್ಲ ಅಷ್ಟೆ. ಸೊ ಇಷ್ಟು ಇರುವಂಥ ಅಂಶಗಳು. ನಾನು ಟೆಲಿಗ್ರಾಮಲ್ಲಿ ಏನೇ ಒಂದು ಬರಹ ಹಂಚ್ಕೊಂಡ್ರೂ ಕೂಡ ಅದರ ಹಿಂದೆ ಒಂದಿಷ್ಟು ವಿಷಯಗಳಿದ್ದೇ ಇರುತ್ತೆ. ಸೊ ಅದ್ರ ಹಿಂದೆ ಕರೆಕ್ಟ್ ಆದಂಥ ಜೆನ್ಯೂನ್ ಆದಂಥ ಮಾಹಿತಿ ಇರುತ್ತೆ. ಸುಖ ಸುಮ್ಮನೆ ಆ ವಿಷಯಗಳನ್ನು ನಾನು ಹಂಚ್ಕೊಳ್ಳಲ್ಲ. ಯಾರೇನೋ ನೋಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೆ ಕ್ವಿಕ್ ಆಗಿ ಇನ್ಫಾರ್ಮೇಷನ್ಸ್ಗಳು ಏನೇ ಇದ್ರೂ ಕೂಡ ನಾನು ಜಾಸ್ತಿ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸೊ ಅಲ್ಲಿ ನೋಡಿ. ಆ್ಯಂಡ್ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ವಿಷಯಗಳನ್ನು ಹಂಚಿಕೊಳ್ತಾ ಇರ್ತೀನಿ. ಸೊ ಇದು ನಾನು ಟೆಲಿಗ್ರಾಮಲ್ಲಿ ನೇಮಕಾತಿ ಕುರಿತಂತೆ ನಿನ್ನೆ ಹಾಕಿದಂಥ ಕೆಲವೊಂದಿಷ್ಟು ವಿಷಯಗಳ ಕುರಿತು ಸ್ಪಷ್ಟನೆ. ಧನ್ಯವಾದಗಳು.